ಮಾನವನ ಹೃದಯದಲ್ಲಿ 4 ಕೋಣೆಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ಬಲಹೃತ್ಕರ್ಣ, ಬಲಹೃತ್ಕಕ್ಷಿ, ಎಡಹೃತ್ಕರ್ಣ, ಎಡಹೃತ್ಕಕ್ಷಿ, ಬಲಹೃತ್ಕರ್ಣ ಮತ್ತು ಬಲಹೃತ್ಕಕ್ಷಿ, ಎಡಹೃತ್ಕರ್ಣ ಮತ್ತು ಎಡಹೃತ್ಕಕ್ಷಿ. ಆಮ್ಲಜನಕ ರಹಿತ ರಕ್ತವು ಅದು ಊರ್ಧ್ವ ಮತ್ತು ಅಧೋ ಅಪಧಮನಿಯ ಮುಖಾಂತರ ಬಲಹೃತ್ಕರ್ಣವನ್ನು ಪ್ರವೇಶಿಸುತ್ತದೆ. ಆಗ ಬಲಹೃತ್ಕರ್ಣವು ಸಂಕೋಚಿಸಿದಾಗ ಆಮ್ಲಜನಕ ರಹಿತ ರಕ್ತವು ಬಲಹೃತ್ಕಕ್ಷಿಗೆ ಪ್ರವೇಶಿಸುತ್ತದೆ. ಆಗ ಬಲಹೃತ್ಕರ್ಣ ಮತ್ತು ಬಲಹೃತ್ಕಕ್ಷಿಯ ಮಧ್ಯದಲ್ಲಿರುವ ಕವಾಟವು ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುತ್ತದೆ. ಆಗ ಬಲಹೃತ್ಕರ್ಣ ಮತ್ತು ಬಲಹೃತ್ಕಕ್ಷಿಯು ಸಂಕೋಚನಕ್ಕೆ ಒಳಗಾದಾಗ ಕುಪ್ಪಸಕ ಅಪಧಮನಿಯ ಮುಖಾಂತರ ಆಮ್ಲಜನಕವನ್ನು ಪಡೆಯಲು ಪುಪ್ಪಸಕಗಳ ಸಹಾಯದಿಂದ ಆಮ್ಲಜನಕವನ್ನು ಪಡೆಯಲು ಪ್ರವೇಶಿಸುತ್ತದೆ. ಆಗ ಪುಪ್ಪಸಕ ಮತ್ತು ಬಲಹೃತ್ಕಕ್ಷಿಯ ಮಧ್ಯದಲ್ಲಿರುವ ಕವಾಟವು ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುತ್ತದೆ. ರಹಿತ ರಕ್ತವು ಪುಪ್ಪಸದಲ್ಲಿ ಆಮ್ಲಜನಕ ಸಹಿತ ರಕ್ತವಾಗಿ ಪರಿವರ್ತನೆಯಾಗುತ್ತದೆ. ಆಮ್ಲಜನಕ ಸಹಿತ ರಕ್ತವು ಎಡಹೃತ್ಕರ್ಣವನ್ನು ಪ್ರವೇಶಿಸುತ್ತದೆ. ಎಡಹೃತ್ಕರ್ಣವು ಸಂಕೋಚಿಸಿದಾಗ ಆಮ್ಲಜನಕ ಸಹಿತ ರಕ್ತವು ಎಡಹೃತ್ಕಕ್ಷಿಯನ್ನು ಪ್ರವೇಶಿಸುತ್ತದೆ. ಎಡಹೃತ್ಕಕ್ಷಿಯು ಸಂಕೋಚಿಸಿದಾಗ ಆಮ್ಲಜನಕ ಸಹಿತ ರಕ್ತವು ಮಹಾ ಅಪಧಮನಿ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಕೊಂಡೊಯ್ಯುತ್ತದೆ.